ಭಯೋತ್ಪಾದನೆ ಚಟುವಟಿಕೆಗೆ ಇಂಬು ಕೊಡ್ತಾ ಇದೆ. ನಾನೇನು ಒತ್ತಾಯ ಮಾಡಿದ್ದೆ, NIAಕ್ಕೆ ಕೊಡಬೇಕಂತೇಳಿ. ಈಗಾಗಲೇ NIAದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಅದೇ, ಯಾವ ಹಿಂದೂಗಳು ಮಾಡಿಲ್ಲ, ಇದು ಅಂತ ಸ್ಪಷ್ಟ. ಮತ್ತು ಇದೇ ರೀತಿ ಬೆಂಗಳೂರು ಏನೋ ಮಾಡ್ತೀನಿ ಅಂತಿದ್ರೆ, ಬ್ರ್ಯಾಂಡ್ ಬೆಂಗಳೂರು. ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಆಗ್ತದೆ ಅಂತೇಳಿ. ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು. ಅದು ಭಯೋತ್ಪಾದಕರ ಒಂದು ಇದು ಅಂಥೇಳಿ ಚಟುವಟಿಕೆ ಅಂಥೇಳಿ ಪ್ರೂವ್ ಆಯಿತು. ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವ್ರಿಗೆ, ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ವಿಸರ್ಜನೆ ಮಾಡಿ ವಿಧಾನಸಭೆ. ನಿಮಗೆ ಕೇವಲ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಇಲ್ಲಾರ್ದಂಗೆ ಆಗಿದೆ ಕರ್ನಾಟಕದಲ್ಲಿ. ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನು ಒಂದು ಏನು ಅದೊಂದು ಲೋಭಿ ಆಸೆ ಹಚ್ಚಿ ನಾವು ಗ್ಯಾರಂಟಿ ಮೇಲೇ ಲೋಕಸಭೆ ಗೆಲ್ತೀವಿ ಅನ್ನೋಂಥ ಮೂರ್ಖತನ. ಈ ದೇಶದ ಜನ ಜಾಗೃತ ಅದಾರೆ, ಕರ್ನಾಟಕ ಜನ ಭಾಳ ಜಾಗೃತ ಅದಾರೆ. ಅವರು ನಿಮಗೆಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡೋದು, ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ಇನ್ನೂ ದೊಡ್ಡದು ಅನಾಹುತ ಆಗ್ಬೋದು. ಇದೊಂದು ಪ್ರಯೋಗಶಾಲೆ. ಇದು ಏನೇನು ನಿನ್ನೆ ರಾಮೇಶ್ವರಮ್ಮದೇನೋ ಹೋಟೆಲ್ದಿದ್ದು ಇದೊಂದು ಪ್ರಯೋಗ. ಹೀಗೆ ಎಷ್ಟೋ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು, ಜನನಿಬಿಡ ಟಾಕೀಸ್ಗಳು, ಜನನಿಬಿಡ ಮಾರುಕಟ್ಟೆಗಳದಾವೆ. ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ. ಅದಕ್ಕೆ ಈ ಪ್ರಯೋಗಶಾಲೆಗೆ ಅವಕಾಶ ಕೊಡಬಾರ್ದು. ನಿಮ್ಗೆ ಆಗದೆ ಇದ್ದರೆ ನೀವು ಮನೆಗೆ ಹೋಗ್ಬೇಕು. ನೋಡಿರಿ, ಶುಕ್ರವಾರ ದಿವಸನೇ ಮಾಡ್ಯಾರ, ರಾಮೇಶ್ವರನ ಟಾರ್ಗೆಟ್ ಮಾಡ್ಯಾರ. ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರ. ಅಂದರೆ ಅವ್ರದ್ದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕವಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ. ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ. ಇವ್ರು ಏನು ಮಾಡಿದ್ರು ಸಹ 2024ಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಇವ್ರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ. ಈ ದೇಶದಲ್ಲಿ ಸಮಾನ ನಾಗರಿಕ ಸಂಹಿತೆ ತರ್ತೀವಿ. ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ 2 ಮಕ್ಕಳಾಗಬೇಕು, ಒಂದೇ ಲಗ್ನ ಆಗಬೇಕು, ಕಾನೂನು ಈ ದೇಶನ ನಾವು ಜಾರಿ ಮಾಡ್ತೀವಿ. ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ, ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು. ಗಾಂಧಿ ಮತ್ತು ನೆಹರು ಕೊಟ್ಟಾರ, ನೀವು ಹೋಗ್ರಿ. ನಿಮ್ಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ. ಯಾಕಂದ್ರೆ ನೀವು ಜಿಂದಾಬಾದ್ ಅಂತ ಯಾವುದು ಭಾರತಕ್ಕೆ ಅನ್ಬೇಕು. ನೀವು ಪಾಕಿಸ್ತಾನಕ್ಕೆ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ. ಇಲ್ಲೇನಾಯ್ತು ಮಕ್ಕಳೇ? ನಮ್ಮ ದೇಶದನ್ನ ತಿಂದು ನಮ್ಮ ಸ್ಪೀಕರು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಭಾಳ ನೇರವಾಗಿ ನಾನು ಹೇಳಿದ್ರು, ಬೇಕಾ ಶಬ್ದದಲ್ಲಿ ನೀವು ಬೈರಿ ಪಾಕಿಸ್ತಾನ ಪರವಾಗಿರೋರು. ಇಂಥವ್ರು ಎಲ್ಲೆಲ್ಲ ಒಬ್ಬೊಬ್ಬರು ದೇಶಭಕ್ತರದಾರೆ. ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗ್ರಿ. ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ. ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ, ಇವ್ರನ್ನ ಅಲ್ಲಿ ಕಳಿಸ್ಬೇಕು, ಇವರು ಎಂದೂ ಸಜ್ಜು ಇರೋದಿಲ್ಲ ಅಂತ. ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ದರೆ, ಪ್ರೀತಿ ಇದ್ದರೆ, ಗೌರವ ಇದ್ದರೆ ಅವ್ರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಾಕ ನಿಮ್ಗೆ ಯಾವುದೇ ಹಕ್ಕಿಲ್ಲ. ಏನೋ ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾಮಾರದವ್ರು ಹೊಡೆದ್ರಲ್ಲ, ಹೊರಗೆ ಹಾಕಿದ್ರಲ್ಲ ರೋಹಿಂಗ್ಯಾಗಳನ್ನ, ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನ. ಸರ್, ಇಷ್ಟಾದರೂ ಸರ್ ಇದು ಭಯೋತ್ಪಾದಕ ಚಟುವಟಿಕೆ ಮತ್ತೇನು ಬೇರೆ ಏನಾದರೂ ಇದೆಯಾ ಅದನ್ನ ಇನ್ನೂ ನೋಡಬೇಕು ಅಂತಾರೆ ಸರ್. ಯಾರು ಇನ್ನೂ ನೋಡ್ಬೇಕಂತಾರೆ ಅಲ್ಲಿ ಸಚಿವರು ಅಲ್ಲಿ? ಹಾಂ, ಇವ್ರು ಹೆಂಗೆ ರೀ, ಇವರು ಇನ್ನ ಅದನ್ನು ಬಜರಂಗ ದಳದ ಮ್ಯಾಗ ಹಾಕೋರು. ಅಯೋಗ್ಯ ನನ್ನ ಮಕ್ಕಳು ಇವರು. ಕಾಂಗ್ರೆಸ್ ಇವರು ಬಜರಂಗ ದಳದವ್ರು ಇದ್ದರು, ಅದು ಕುಮ್ಮಕ್ಕಿದೆ ಅನ್ನೋ ಪೈಕಿ ಇವರು. ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್ ಹಿಂಗೆ ನೋಡಿರಿ. ನಾ ಖರ್ಗೆ ಅವ್ರಿಗೆ ಹೇಳಿದೆ ಅವತ್ತು, ರಾಜಕಾರಣ ಮಾಡೋದು ಮಾಡಿರಿ, ದೇಶದ ಜೋಡ ಚಲ ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ, ಸಿದ್ದರಾಮಯ್ಯನವರು. ರಾಜಕಾರಣ ಬೇರೆ, ದೇಶದ ಬಂದಾಗ ಎಲ್ಲರೂ ಒಂದಾಗ್ಬೇಕು. ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಯಾವುದೇ ನಮ್ಮ ದೇಶ ಮುಖ್ಯ. ನಿಮ್ಮ ಬರೀ ವೋಟ್ ಬ್ಯಾಂಕ್ ಸಲುವಾಗಿ ಒಂದೇ ಕೋಮಿಗೆ ಹಂಗಾದ್ರೆ ನಾಳೆ ಲೋಕಸಭಾದಾಗ ಹಿಂದೂಗಳೆಲ್ಲ ನಮಗೆ ಹಾಕ್ತಾರೆ, 1000 ಹೊಟ್ಟು ತುಂಬಿಕೊಂಡ್ರಿ ಸರ್. ಒಂದು ನಿಮಿಷ.